ಅವ್ರನ್ನ ಹೊಡೆದಿರ್ತಾನೆ. ಸೊ ಚೆನ್ನಾಗಿ ಅವ್ರನ್ನ ಹೊಡೆದು ಮುಕ್ ಮಾಡಾದ್ಮೇಲೆ ಅವ್ರಿಗೊಂದು ಬಸ್ ಟಿಕೆಟ್ ಮಾಡಿಸಿ ಮಂಗಳೂರು ಅಥವಾ ಸಕಲೇಶ್ಪುರ ಕಡೆ ಕಳಿಸ್ಬಿಡೋದು. ಹಂಗ್ ಕಳಿಸಾದ್ಮೇಲೆನು ಅಪ್ಪಿ ತಪ್ಪಿ ಏನಾದ್ರು ಆ ಭಿಕ್ಷುಕರು ವಾಪಸ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಭಿಕ್ಷೆ ಬೇಡ್ತಾ ಇರೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರೆ ಅವ್ರನ್ನ ಈ ಸತಿ ಹಿಡ್ಕೊಂಡ್ ಬಂದು ಬರೀ ಹೊಡಿತಾ ಇರ್ಲಿಲ್ಲ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸವ್ರಂತ. ನೆಕ್ಸ್ಟ್ ದಿನ ಮಾಹಿತಿ ಕಚೇರಿಯವರು ಭೀಮನ ಕರೆಸಿ ಭೀಮ ಆ ಭಿಕ್ಷುಕರ ಮೃತದೇಹನ ಎತ್ಕೊಂಡೋಗಿ ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರ್ಬೇಕಿತ್ತು. ಈ ತರ ಭೀಮ ಬಹಳಷ್ಟು ಹೆಣಗಳನ್ನ ಎತ್ಕೊಂಡೋಗಿ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇವನು ಅತಿ ಹೆಚ್ಚಾಗಿ ಮಣ್ಣು ಮಾಡಿರುವಂತಹ ಶವಗಳು ಒಂದು ಹೆಂಗಸರದು, ಇನ್ನೊಂದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು. ಅಂಡ್ ಈ ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ, ಗೋದಾವರಿ, ಸಾಕೇತ್, ನೇತ್ರಾವತಿ, ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಂಡ್ ಈ ಎಲ್ಲಾ ಲಾಡ್ಜಸ್ ದಣಿಗಳದು. ಅಂಡ್ ಆ ಹೆಣ್ಮಕ್ಳದ್ದು ಏನು ಶವಗಳು ಸಿಗ್ತಾ ಇತ್ತೋ ಅವ್ರ ಮೈ ಮೇಲೆ ಪ್ರಾಪರ್ ಬಟ್ಟೆಗಳು ಇರ್ತಾ ಇರ್ಲಿಲ್ಲ. ಪ್ರತಿ ಒಂದು ಕೇಸಲ್ಲಿ ಅವ್ರ ಇನ್ನರ್ ವೇರ್ಸ್ ಮಿಸ್ಸಿಂಗ್ ಇರೋದು. ಅಂಡ್ ಅವ್ರ ಮೈ ಮೇಲೆ ಆಗಿರುವಂತಹ ಗಾಯಗಳು, ಅವ್ರ ತುಟಿನ ಕಚ್ಚಿರುವಂತಹ ರೀತಿ ಅದೆಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ ಅವ್ರ ಜೊತೆ ಇದೆ ಅಂತ. ಇಷ್ಟೆಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಲೋಕಲ್ ಪೊಲೀಸ್ ಅವರಲ್ಲಿ ಒಬ್ರು ಆರೋಪಿನ ಹಿಡಿಯುವಂತಹ ಏನು ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವ್ರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು. ಅಂಡ್ ನಾನು ಸೌಜನ್ಯ ಕೇಸ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದಾಗ ಅದರಲ್ಲಿ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾನ ಬ್ರೂಟ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಗೊತ್ತಾ. ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾ ಬಗ್ಗೆ ಕೇಳಿದಾಗ ಇವ್ರು ಕೆಲವೊಂದು ಹೊಸ ವಿಷಯ ಹೇಳ್ತಾರೆ. ಅದೇನಂತಂದ್ರೆ ನಾರಾಯಣ ಅವರು ಪಾಪ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಅಶ್ವತ್ ಕಟ್ಟೆಗೆ ಡೈಲಿ ನಮಸ್ಕಾರ ಹಾಕ್ಲಿಕ್ಕೆ ಅಂತ ಬರೋರಂತೆ. ಅಂಡ್ ಅವ್ರು ಆತರ ಬಂದಾಗ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಭೀಮಾ ಅಂತಹ